ನಿನ್ನ ಮಾಡಿಕೊಳ್ಳುವ ಜಗಮಾನದ ಕಲ್ಯಾಣ. ಬಹಳ ಮಂದಿ ಆಗಿ ಹೋದ್ರು, ತಮಗೆಲ್ಲ ಗೊತ್ತದ. ಬಹುತೇಕ ಈಗ ತಾವೆಲ್ಲ ಶಾಂತಿ ಸಮಾಧಾನ ಎರಡು ಸಂದ ಹ್ಯಾಂಗ್ರೆ ಆಗ್ಲಿ ಕರೆ ಇದು ಕೊನೆ ಸಂದದ. ತಾವೆಲ್ಲ ಬಹಳ ಶಾಂತಿ ವಹಿಸ್ಕೊಂಡು ಕೇಳ್ರಿ. ಬಹಳ ಒಳ್ಳೆ ವಿಚಾರ. ಮುಗುಳ ಕೂಡದ ಎಲ್ಲಪ್ಪ ಈ ಭೂಮಿ ತುಳದ. ಹಲವಾರು ಸಾರಿ ಇಲ್ಲಿ ಕುಸ್ತಿನೂ ಆಡ್ದ. ಅವನ ಗುರು ಲಚ್ಚಾಣ ಸಿದ್ದಪ್ಪ. ಲಚ್ಚಾಣ ಸಿದ್ದಪ್ಪಗೆ ಬಹಳ ಮಂದಿ ಶಿಷ್ಯರಾಗಿ ಹೋದ್ರು. ಹೌದ್ರಿಪ್ಪ. ಮುಗುಳು ಕೋಡಿ ಎಲ್ಲಪ್ಪ, ಅರಕೇರಿ ಸಿದ್ದಪ್ಪ ಬಹಳ ಜನ ಆಗಿ ಹೋದ್ರು. ಬಹುತೇಕ ತಮಗೆಲ್ಲ ಗುರುತದ. ಒಂದು ಮಾತು ಹೇಳಿದ್ರು. ನಾವು ಹೋದ ಪಾಳ್ಯದೊಳಗ ಸರಿಜೋಡಿ ಕಲಾವಿದರಿಗೆ ಒಂದು ಮಾತು ಮಾತಾಡಿದೆ. ಏನು ಮಾತಾಡಿರಿಪ್ಪ? ಹೆಣ್ಣಿನ ಬದ್ದಲ ಮಾತಾಡೋಣ. ನಾವೊಂದು ಮಾತು ಏನಂತಂದ್ರ, ಬಹುತೇಕ ಹೆಣ್ಣಿನ ದಿನ ಡಿಮಾಂಡ್ ನಿಮಗೆ ಗೊತ್ತಿಲ್ಲ ತಮ್ಮ. ಹೆಣ್ಣು ಮಾಡ್ಕೋಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇಂದಿರಾ ಗಾಂಧಿ ಅವಾಗೇ ಅದಕ್ಕೊಂದು ಆದೇಶ ಮಾಡಿ ಒಂದು ಫ್ಯಾಮ್ಲಿಗೆ ಒಂದೇ ಗಂಡ ಒಂದೇ ಹೆಣ್ಣು ಇರ್ಬೇಕಂತಾಕಿ ಆದೇಶ ಮಾಡಿಬಿಟ್ರು. ಇವು ನಮ್ಮ ಕಟ್ ಮಾಡ್ಕೋತ ಬಂದು ಹಂಗೆ ಇದು ಹೆಣ್ಣು ಪೀಳಿಗೆ ಕಮ್ಮಿ ಹಾಕೋತ ಬಂದದಪ್ಪ. ನೀವು ಹೆಣ್ಣು ಮಾಡ್ಕೋಬೇಕಾದ್ರೆ, ನನ್ನ ಹೆಣ್ಣು ಮಾಡ್ಕೋಬೇಕಾದ್ರೆ ನೀವು ನನ್ನ ಮನೆತನ ಕಾಲು ಬೀಳಕ್ ಬಂದಾಗಿ ಅವಾಗ ನಾ ಹೆಣ್ಣು ಕೂಡ ಅಲ್ಲಿತನ ಇಲ್ಲತ್ತ. ನಾವೊಂದು ಮಾತು ಮಾತಾಡಿ ಮುಂದೊಂದು ಮಾತು ಮಾತಾಡಿದ್ದೆ. ಏನು ಮಾತಾಡ್ಯಾರಿಪ್ಪ? ಏನು ಮಾತು ಮಾತಾಡಿದೆ ಅಂದ್ರೆ, ಬಹುತೇಕ ಈಗ ಹೆಣ್ಣು ಸಿಗಲಾರ ಬಟ್ಟಿಗೆ ಒಬ್ಬೊಬ್ರು ಬೇರೆ ಜಾತಿದಿದ್ರು ನಡೀತದ, ನಾವು ಮಾಡ್ಕೋತೀವಿ ಅನ್ನುವಂಥ ವಿಚಾರವನ್ನ ಇದು ಜಗತ್ತದೊಳಗ ಆ ಟೈಮ ಯಾರು ಬಬಲಾದಿ ಸದಾಶಿವಮೂರ್ತಿಯರು ಹೇಳಿದ ಮಾತು ಇವಾಗ ನಿಜ ಆಗ್ಲಿಕ್ಕೆ ಬಂದದ. ಬಹುತೇಕ 2044ನೇ ಇಸ್ವಿಗೆ ಹೀಗೆ ಹೆಣ್ಣು ಸಿಗಲ್ಲ. ಯಾವ 2044ನೇ ಇಸ್ವಿಗೆ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನ ಇರ್ತಾಳ ಅಂತೇಳಿ ನೇರವಾಗಿ ವಿಷಯ ಬರೆದಿಟ್ಟಾರ. ಆ ಪರಿಸ್ಥಿತಿ ಬರ್ತಿತ್ತು ಅಂದ ಕೂಡಲೇ ಅವ್ರ ಒಂದು ಮಾತಂದ್ರು. ಏನಂದಾರಿ? ಜಾತಿ ಅನ್ನುವಂಥದ್ದು ಚಂದ್ರು ಮಾಸ್ತರ್ ಅವರ ನೀವು ಇದ್ರಾಗ ಹೊಟ್ಟೆ ತರಕ್ಕೆ ಹೋಗಬೇಡ್ರಿ. ಬಹುತೇಕ ನಮ್ಮ ಗುರು ಕಲಿಮೇಶ್ ಮಾಸ್ತರ್ ಜಾತಿ ಬದ್ದಲ ಒಂದು ಪದ ಮಾಡಿಟ್ಟ ಅಂತ ಹೇಳಿದ್ರು. ಬಹುತೇಕ ನಿಮಗಿನ ಹೆಂಗಾಗ್ಯದಂದ್ರ ಬಾವಿ ಒಳಗಿನ ಹಣಸ ಅದ ಮ್ಯಾಲ ಬರ್ನ ಕುಡಿಯ ನೀರಿಗೆ ಎಷ್ಟು ತ್ರಾಸ ಮಾಡ್ತದಲ್ಲ, ಹಂಗ ನಿಮ್ಮಲ್ಲಿ ಇರುವಂತ ಅಜ್ಞಾನಿನ ಹಣಸಗಟ್ಟದ ಅದು ಹೋಗಿಲ್ಲ. ಹೌದು. ನಾ ಜಾತಿ ಮಾಡ್ತಾರಂತ ಹೇಳಿಲ್ಲ, ಜಗತ್ತದೊಳಗೆ ಹಂಗ ನಡೆದೈತೆ ಅಂತ ಹೇಳಿನಿ. ಒಂದು ಮಾತು ನಾವೊಂದು ಮಾತು ನಿನಗೆ ಕೇಳೋದಿನ. ಏನು ಕೇಳೋದಿರಿ? ಈಗ ನಿನಗೂ ಒಂದು ಗಂಡಸ ಮಗ ಆಗ್ಯದ. ಹೌದು. ನಿನ್ನ ಹೊಟ್ಟಿಲೆ ಒಂದು ಗಂಡಸ ಮಗ ಆಗ್ಯದ. ಒಂದು ಗಂಡಸ ಮಗ ಆಗ್ಯದ. ನಿನ್ನ ಗುರು ಕಲಿಮೇಶ್ ಮಾಸ್ತರ್ ನೀ ಜಾತಿ ಮಾಡ್ಲಾರ್ದವ್ರು ಇದ್ರಿ ಅಂದ್ರ ನಿನ್ನ ಮಗನಿಗೆ ಬ್ಯಾರೆ ಜಾತಿ ನಿನಕ ತೆಳಗಿನ ಜಾತಿ ಅಂತಂದು ಕಟ್ಟು. ನೀ ಇವತ್ತು ಇಲ್ಲಿ ಕ್ಯಾಡಿಗೆ ಊರಾಗ ಹೇಳಿದ ಮಾತು ಸಿದ್ಧಾಂತ ಆಗ್ತದ. ಇಲ್ಲ ಅಂದ್ರೆ ನಿಂದೆಲ್ಲ ಸುಳ್ಳಾಗಿ ಹೋಗ್ತದ. ಹೌದು. ಮಾಡ್ತಿ ಬೇರೆ ಜಾತಿ ಅಂದು ಮಾಡ್ತಿ. ಅಲ್ಲ ನೀವು ಜರ ಅದೇನ ಇತ್ತಿತ್ತಲಾಗ ನಮ್ಮ ಹಿರಿಯರು ಅವಾಗ ನಡ್ಕೊಂಡು ಬಂದದ. ಜರದಾಗ ಕುಲದಲ್ಲಿ ಎಳಕಿತ್ತಂದ್ರೆ ಬ್ಯಾಡ ಅವ್ರು ನಮ್ಮ ಮಂದ್ಯಾಗ ಕಲಿಯಂಗಿಲ್ಲ ಹಿರಿಯರ ಚಾಸ್ದಾಗ ಬರ್ಲಿ ಅಂದ್ ಬಿಡ್ತಾರ. ಅಪ್ಪ ಅವ್ರವ್ರ ಒಳಗೆ ಇದು ಕಡೆಗಿನವ್ರ ಒಳಗೆ ಅಲ್ಲಿದು ಅವ್ರ ಜಾತಿಯಾಗೆ. ನಿನಗೊಂದು ಮಾತು ಹೇಳ್ತೇನಪ್ಪ, ಇಲ್ಲಿ ತಿಳ್ಕೊ. ನಿನ್ನ ಗುರು ಕಲಿಮೇಶ್ ಮಾಸ್ತರ್ ಹಾಡ್ದ, ನೀನು ಹಾಡ್ದಿ ಕರೆ. ನುಡಿಲಕ್ಕ ಸರಳದ ಕರೆ, ನಡೆಯುವುದು ಬಹಳ ಜಡ ಅದಿದು ಜಗತ್ತದೊಳಗೆ. ಯಾಕೆ ಕೇಳು. ಯಾಕೆ ಬಸವಣ್ಣವರೊಂದು ಮಾತು ಹೇಳ್ತಾರ, ನುಡದಂತೆ ನಡೆಯದಿದ್ದರೆ ಎಂತೊಲಿವನು ಕೂಡಲ ಸಂಗಮ ದೇವ. ನೀವು ತಿನ್ನೋದು ಬದನೆಕಾಯಿ, ಹೇಳುದು ಪುರಾಣ. ಬಾರಾಬರಿ ಕರೆ ಹಂಗ ಆಗಬಾರ್ದದ ವಿಷಯ, ಹಂಗ ಇರುವುದಿಲ್ಲ. ಅದು ಹೆಂಗೈತಿ ಗೊತ್ತೇನ? ತಂದಿ ಮನ್ಯಾಗ 3 ಹೆಣ್ಣು ಮಕ್ಳಿದ್ವು ಅಂತ. ಗಂಡಿನ ಕಡೆಯವ್ರು ನೋಡ್ಲಕ್ ಬರ್ತೀವಿ ಅಂತೇಳಿ ಅವಾಗ ಹೇಳಿದ್ರಂತ. ಅವಾಗ ತಂದಿ 3 ಮಂದಿ ಮಕ್ಳಿಗೆ ಹೇಳಂತ, ಹೆಣ್ಣು ಮಕ್ಳಿಗೆ, ಯವ್ವಾ ನಮ್ಮ ಮನೆಗೆ ಇವತ್ತ ಗಂಡಿನ ಕಡೆಯವ್ರು ಬರೋರದಾರ, ನಿನಗೆ ನೋಡಿ ಹೋಲಕ್ ಬರ್ತಾರ ತಂಗಿ. ನೀವು 3 ಮಂದಿ ಎವಡದಿರಿ. ನೀವು ಯಾರೇ ಆ ಗಂಡಿನ ಕಡೆಯವ್ರು ಬಂದಾಗ ಒಟ್ಟ ನೀವು ಅವ್ರು ಮಾತಾಡ್ಸಿದ್ರು ಮಾತಾಡಬೇಡ್ರಿ. ನಾ ಹೇಳ್ತೀನಿ ಹುಡುಗಿಯಾರು ನಾಸ್ತವ್ರಿ ಅಂತ ಹೇಳ್ತೀನಿ. ಅಟ್ರ ಮಟನೆ ಬಗೆ ಹರ್ಕೊಂಡು ಹೋಗಿಬಿಡ್ತದ ಅಂದ ಕೂಡಲೇ ಅವಾಗ ಗಂಡಿನ ಕಡೆಯವ್ರು ನೋಡ್ಲಕ್ ಬಂದ್ರು. ನೋಡ್ಲಕ್ ಬರ್ನ ಅವಾಗ ಆ ಹಿರಿ ಹುಡುಗಿಗೆ ಕುರ್ಚಿ ಮೇಲೆ ಕುಂದ್ರಿಸಿದ್ರು. ಕುಂದ್ರಿಸಿದ ಕೂಡಲೇ ಅವಾಗ ಹುಡುಗಿನ ನೋಡಿದ್ರು. ಮಾತಾಡಿಸ್ಬೇಕಂದ್ರು ಆ ಹುಡುಗಿ ಎಲ್ಲ ಸೇದಾದ. ಈ ಹುಡುಗಿ
ಮಾತು ಬರ್ತಾವ ಬಿಡು, ಅದಕ್ಕೆ ಯಾಕೆ ಮಾತಾಡಿಸ್ತಿ. ಹುಡುಗಿಯರೇ ನಮಗೆ ಪಸಂದ್ ಆಗ್ಯದ, ನಾವು ಹೋಳಿಗೆ ಊಟ ಹೊಡೆದೇ ಹೋಗ್ತೀವಿ ಅಂದ್ರು. ಹೋಳಿಗೆ ಊಟ ಹೊಡೆದು ಹೋಗ್ತೀವಿ ನಾನು. ಅವಾಗ ಇವ ಅಂದ ಹೋಳಿಗೆ ಮಾಡ್ಸಲ್ಕ್ ಹಚ್ಚದ, ಹೋಳಿಗೆ ಕರಿಗಡಬ ಹಿಂಗೆಲ್ಲ ಮಾಡಿದ್ರು. ಮಾಡಿ ಆ ಗಂಡಿನ ಕಡೆಯವ್ರಿಗೆ ಊಟಕ್ಕೆ ನೀಡಿದ್ರು. ಅವಾಗ ಗಂಡಿನ ಕಡೆಯವರು ಊಟ ಮಾಡ್ಲಕತ್ರು. ಅದ್ರಾಗ ಒಬ್ಬ ಮನುಷ್ಯ ಮುಪ್ಪ ವಯಸ್ಸ ಹಲ್ಲು ಹೋಗಿದ್ದು, ಅವನಿಗೆ ಸ್ವಲ್ಪ ಅದು ಕಣಕ ಜರ ಹಲ್ಲಿಗೆ ಬ್ಯಾನ್ ಆಗೋ ಸಂಬಂಧ ಅವ ಆ ಕಣಕ ಬಿಟ್ಟು ಒಳಗಿನ ಆ ಬ್ಯಾಳಿ ಹೂರ್ಣ ಇರ್ತದಲ್ಲ, ಅದು ಹೂರ್ಣ ತಿನ್ಲಿಕ್ಕಿರಿ ಅದು ಅಟ್ಟೆ ಇಟ್ಟಿದ್ದ ಗಂಗಳದಾಗ. ಅವಾಗ ಇಟ್ಟೆ ಊಟ ಕೂತಿದ್ರು, ಅಟ್ಟೆ ನೀರು ಹಿಡಿತು. ಆ ಹುಡುಗಿ ಸುಮ್ಮ ಕುಂದ್ರಬೇಕಿಲ್ಲ, ಅದು ಲಗ್ನ ಆಗ ಹುಡುಗಿ ಏನ್ ಮಾಡ್ಯಾಡ್ರಿಪ್ಪ. ಅವಾಗ ಅಕ್ಕಿ ಅಂದಳು ಅದು ಬೆಲ್ಲ ಅದು ಹೂರ್ಣ ಅದು ತಡಬ ನೋಡಿ ಏನ್ ಅನ್ಬೇಕಿ ಏನಂದ ಇವ್ಯಾನ ಬೀಗ್ರ ಯವ್ವ ಬರೇ ಬೆಲೆ ತಿಂದು ತದಬ ಅಟ್ಟೆ ಇತ್ತಾಳ ಅಂದಳು. ತದಬ ಅವಾಗ ಎಣ್ಣೆ ಹುಡುಗತ್ತು ರಂದಿ ಅಪ್ಪ ಪಾತ್ಯದ ಬ್ಯಾಲ ತಂದಿದ, ನೀ ಯಾಕೆ ಪಾತ್ಯದಿ? ಅವಾಗ ಮೂರನೇದಕ್ಕೆ ಅಂದಳು ತಂದಿ ಆಕಿ ಪಾತ್ಯದದು, ನೀ ಯಾಕೆ ಪಾತ್ಯದ ಅಂತ ಮೂರನೇದಕ್ಕೆ ಅಂದಳು. ಅವಾಗ ಇವಾಗ ಪಸಂದ್ ಮಾಡ್ಕೋತಾರೆ ಯಾರು ಮೂರು ತೊದಲಿದ್ದಂಗ ಕಾಣ್ತಾವ್, ನಡಿ ಅಂತ ಹೇಳಿ ಬಿಟ್ಕೊಂಡು ಹೋಗ್ಬಿಟ್ರಿ. ಮತ್ತೇನದ ಅಪ್ಪ ಮಾಳೋ ಮಾಸ್ತರ, ನೀ ಪಾತ್ಯಾಡ್ದಂಗ ನಾ ಪಾತ್ಯಾಡ್ದಂದ್ರ ನೀ ಇಲ್ಲಿ ಇವತ್ತು ಕ್ಯಾಡಿ ಊರ ತಟ್ಟಲ್ಲ. ತಲೆಗೆ ಇಟ್ಕೊಂಡು ನಿನಗ ನೀವು ಇಬ್ರು ಪಾತ್ಯಾಡಿರುತ್ತೆ, ನಾನು ಪಾತ್ಯಾಡ ನಡೆಯಲ್ಲ. ಬಹಳ ಸಂತೋಷ ಅದ. ಇದು ಲಚ್ಚಾಣ ಸಿದ್ಧಲಿಂಗ ತುಳಿದ ಭೂಮಿ, ಇದು ಇಂಡಿ ತಾಲೂಕ ಗೊಳಸಾರ ಪುಂಡಲಿಂಗ ತುಳಿದ ಭೂಮಿ, ಮುಗೋಕೋಡಿ ಎಲ್ಲಾ ಲಿಂಗ ತುಳಿದ ಭೂಮಿ, ಸಾಲೋಡಿ ಗಂಗಿಲಿಂಗ ತುಳಿದ ಭೂಮಿ. ಅಪ್ಪ ಲಚ್ಚಾಣ ಸಿದ್ಧಲಿಂಗ ಮುತ್ಯ ತೇರ್ ಮಾಡ್ದ, ಎರಡು ತೇರ್ ಮಾಡಿಸ್ದ ಆಗಿನ ಕಾಲದಾಗ. ಎದರ ಸಲುವಾಗಿ? ಒಂದು ತಳಕ್ ಹಚ್ಕೊಡ್ಲಕ್ಕ, ಒಂದು ತನಬಲಿ ಇಟ್ಕೊಳಕ್ಕ. ಎರಡು ತೇರ್ ಮಾಡಿಸದ. ಎರಡು ತೇರ್ ಮಾಡಿಸಿದ ಬಳಕ ಮುಂದೊಂದು ತೇರಿಗೆ ಇಲ್ಲಿ ಲಚ್ಚಾಣದಾಗ ಇರುವಂತ ತೇರಿಗೆ ಗಾಲಿ ಕಂಬಿದ್ದಾಗ ಶಿರ್ವಾಳ ಗೂಳಿ ಮುತ್ಯ ಅಂತೇಳಿ ತಮಗೆಲ್ಲ ಗುರ್ತದಲ್ರಿ. ಶಿರ್ವಾಳ ಗೂಳಿ ಮುತ್ಯ ಅವಾಗ ಲಚ್ಚಾಣ ಸಿದ್ದಪ್ಪನ ಹೊಸ ತೇರು ಮಾಡಿಸಿದಾಗ ಗಾಲಿ ತರಬೇಕಂತೇಳಿ ಲಚ್ಚಾಣ ಸಿದ್ಧಲಿಂಗನ ತೇರಿಗೆ ಇನ್ನೂ ಶಿರ್ವಾಳ ಗೂಳಿ ಮುತ್ಯನೇ ಅಧಿಕಾರ ಅದಾನ. ಇನ್ನೂ ಹೋಗಿ ಅವ ಆ ತೇರ ಮೇಲೆ ನಿತ್ತಂದ್ರೆ ತೇರ್ ಎಳಿತದ, ಇಲ್ಲಾಂದ್ರೆ ಇನ್ನೂ ತೇರ್ ಎಳೆಯಲ್ಲ. ನಾವೇನು ಗೂಳಿ ಮುತ್ಯವ್ರು ಹೋಗ್ಯಾರ, ಈಗ ಎರಡನೇ ಗೂಳಿ ಮುತ್ಯವ್ರು ಅದಾರ. ಅವಾಗ ಆ ಎರಡನೇ ಗೂಳಿ ಮುತ್ಯ ಹೊಸ ತೇರಿಗೆ ಗಾಲಿ ಮಾಡಿಸ್ಬೇಕಂತೇಳಿ ಹೋಗಿದ್ದ. ಹೋಗಿ ಬಡಿಗ್ಯಾಗ ಹೇಳ್ದ, ನೋಡಪ್ಪ ಲಚ್ಚಾಣ ಸಿದ್ಧಲಿಂಗನ ತೇರಿಗೆ ಗಾಲಿ ಮಾಡಿಸ್ಬೇಕಾಗ್ಯದ, ಮತ್ತ ಆ 4 ಗಾಲಿದ ರೇಟ್ ಎಷ್ಟು ಆಗ್ತದೆ ಹೇಳಿ ಕೊಡ್ತೀನಂದ. ಅವಾಗ ಅವ ಬಡಿಗೆ ಅಂದ 4 ಗಾಲಿದ ರೇಟ್ ಆಗಿನ ಟೈಮ್ದಾಗ ಅಂದ್ರೆ ಒಂದು ಗಾಲಿಗೆ 2,000 ರೂಪಾಯಿ, ಆ 4 ಗಾಲಿಗೆ 8,000 ಆಗ್ತದ, ಕೊಡು ನಾ ಗಾಲಿ ಮಾಡಿ ಕೊಡ್ತೀನಂದ ಅವ ಬಡಿಗೆ. ಅವಾಗ ಗೂಳಿ ಮುತ್ತಿ ಅಂದಪ್ಪ ನನ್ನ ಬಲ್ಲಿ ಇವಾಗ 4,000 ಅದಾವ, ತಗೋ ಇನ್ನ 4,000 ಗಾಲಿ ಮಾಡಿ ಕೊಟ್ಟು ಹೋಗ್ತೀನಂದ. ಅವಾಗ ಅವ ಗಾಲಿ ಮಾಡಿಟ್ಟ. ಸಿದ್ಧಲಿಂಗನ ಜಾತ್ರೆ ಇನ್ನು 4 ದಿನ ಉಳಿದಿತ್ತು. ಅವಾಗ ಗೂಳಿ ಮುತ್ಯ ಬಡಿಯ ಹೋಗಿ ಕೇಳ್ದ, ಬಡಿಯ ಲಚ್ಚಾಣ ಸಿದ್ದಪ್ಪನ ಜಾತ್ರೆ ಬಂದದ, ಕರೆ ಅವು ಗಾಲಿ ಕೊಡು ಅಂದ, ರೊಕ್ಕ ಕೊಡು ಒಯ್ಯ ಅಂದ. ಅವಾಗ ಇವ ಅಂದ, ಬಡಿಯ ನಾ ಎಲ್ಲ ರೊಕ್ಕ ಕೊಡ್ತೀನಿ, ಕರೆ ಇನ್ನೊಂದು 2,000 ಅದಾವ, ತಗೋ ಇನ್ನೊಂದು 2,000 ನನ್ನ ಬಲಿ ಕಂಬ ಅದಾವ. ಈ ಲಚ್ಚಾಣ ಸಿದ್ದಪ್ಪನ ಜಾತ್ರೆ ಆದ ಕೂಡಲೇ ಅಲ್ಲಿ ಇಲ್ಲಿ ಭಕ್ತರ ಮನೆಗೆ ಹೋಗಿ ಬೇಡ್ಕೊಂಡು ತಂದ ನಿನ್ನ 2,000 ರೂಪಾಯಿ ಕೊಡ್ತೀನಂದ. ಬಡಿಗೆ ಅಂದ, ಮುತ್ಯ ಕೊಟ್ಟು ಒಯ್ಯವಿದ್ದೆ ಅಂದ್ರೆ ಇನ್ನ 4,000 ರೂಪಾಯಿ ಕೊಟ್ಟು ಒಯ್, ಮಾತ ನಿನ್ನ ರೊಕ್ಕ ಕೊಡೋದಾಗಲ್ಲ ಅಂದ್ರೆ ನನ್ನ ಗಾಲಿ ಕೊಡೋದಾಗಲ್ಲ ಅಂದ. ಅವಾಗ ಗೂಳಿ ಮುತ್ಯ ಆತಾನ, ಅಲ್ಲ ಜಾತ್ರೆ 4 ದಿನ ಉಳ್ದದ, ಹೆಂಗ್ ಮಾಡ್ಬೇಕು ವಿಚಾರ ಅಂತೇಳಿ ತಿಳ್ಕೊಂಡು ಅವಾಗ ಗೂಳಿ ಮುತ್ಯ ಅಂದ, ರೊಕ್ಕರೆ ಇಲ್ಲ, ಇವನ್ ದುಡ್ಯಾವಲ್ಲ ದುಃಖ ಬಡ್ಯಾವಲ್ಲ, ಭಕ್ತರ ಕಡೆ ಯಾರು 4 ರೂಪಾಯಿ ಕೊಡ್ತಾರ ಅದನ್ನೇ ತಂದು ಕೊಡವ. ಅವಾಗ ಗೂಳಿ ಮುತ್ಯ ಹಿಂಗಂದ ಬಡಿಗೆ ಕೊಡ್ಲಿಲ್ಲ. ಹೊಂಟ ಹೋಗೋದ್ರಾಗ ಆ ಬಡಿಗೆ ಗಾಲಿ ಮಾಡಿ ಹಿಂಗ ಅಡ್ಡ ಕಚ್ಚಿ ನಿಂದ್ರಿಸಿದ 4 ಗಾಲಿ. ಅವಾಗ ಗೂಳಿ ಮುತ್ಯ ಅಂದತ್ತ, ಮಕ್ಕಳ ಈ ಬಡಿಗೆನ ಮನ್ಯಾಗ ಇದ್ದೇನು ಇಲ್ಲೇನು ಕೊಳೆವ್ರದಿರೋ ಏನು ಲಚ್ಚಾಣ ಸಿದ್ದಪ್ಪನ ತೇರಿಗೆ ಬಂದ ಗಾಲಿ ಆಗವ್ರದಿರ ಅಂತೇಳಿ ಇಟ್ಟಂದು ಗೂಳಿ ಮುತ್ಯ ಮುಂದೆ ಓಡ್ತಿದ್ದಂತ 4 ಗಾಲಿ ಅವನ ಬೆನ್ನ ಹಚ್ಚಿ ಲಚ್ಚಾಣ ತನಕ ಓಡಿ ಬಂದು ಅಂತ ನೋಡ್ರಿ ಆತ್ಮೀಯ ಬಂಧುಗಳೇ, ಲಚ್ಚಾಣ ತನಕ ಓಡಿ ಬಂದು ಅಂತ. ಅದೇ ಗಾಲಿ ಲಚ್ಚಾಣ ಸಿದ್ದಪ್ಪನ ತೇರಿಗೆ ಹಾಕಿ ಇವತ್ತಿನ ದಿವಸ ತೇರು ಎಳಿತಾರೆ. ಇನ್ನೂವರೆಗೆ ಅವ್ರು ಹೋದ ಬಳಕ ಈಗ ಅವ್ರ ತೆಳಗಿನ ಪೀಠಾಧಿಪತಿಗಳು ಸೋಮಲಿಂಗ ಗುರುಗಳದಾರ. ಇನ್ನೂ ಲಚ್ಚಾಣ ಸಿದ್ಧಲಿಂಗನ ತೇರಿಗೆ ಅಂತ ಒಂದು ಪವಾಡವನ್ನ ಇತಿಹಾಸವನ್ನ ಮಾಡಿರ್ತಕ್ಕಂಥದ್ದು. ಇದು ಯಾರು ಜಾತಿ ಬದಲು ಬತ್ತಿದು ಅರಕೇರಿ ಸಿದ್ದಪ್ಪ ಅಂದ್ರ ಇವನ ಗುರುನು ಲಚ್ಚಾಣ ಸಿದ್ದಪ್ಪನೇ. ಅರಕೇರಿ ಸಿದ್ದಪ್ಪ ನಾ ಒಡ್ಯಾರವ ಅದೀನಿ, ಇವ ಪಂಚಳ ಬಡಿಗ್ಯಾರವ ಅದಾನ ಜಾತಿಲಿ. ಯಾರು ಲಚ್ಚಾಣ ಸಿದ್ದಪ್ಪ. ನನ್ನ ತೆಳಗಿನ ಜಾತಿ ಅವದಾನ, ಅವನಿಗೆ ಹ್ಯಾಂಗ ನಾವು ಗುರು ಮಾಡ್ಕೋಬೇಕಂತೇಳಿ
ಅಳ್ಳಕತ್ತೀವ ಮುತ್ತಿ ಅಮ್ಮೋಗಿಸಿದನ ಮುಂದ. ಅವಾಗ ಅಮ್ಮೋಗಿಸಿದ ಹೇಳ್ದ, ಮಗನ ನಿನಗ ಗುರು ಬೇಕಾದ್ರ ಹೋಗಿ ಅವನು ಬಲಿ ಮಾಡ್ಕೋ, ಇಲ್ಲ ನಂಗಿತ್ತಂದ್ರೆ ನಿನ್ನ ಗುರು ಮತ್ತೊಬ್ಬ ಯಾವನು ಇಲ್ಲ ಅಂದ. ಇನ್ನು ಅನಿವಾರ್ಯ ನಿರ್ವಹಣೆ ಇಲ್ಲ ಅಂತೇಳಿ ಬಂದ. ಎಲ್ಲಿಗೆ ಬಂದ? ಲಚ್ಚಾನ ಮಠಕ್ಕೆ ಬಂದ. ಲಚ್ಚಾನ ಮಠದ ಮುಂದೆ ಹುಡಿಯದ ಮುಂದೆ ಬಂದು ನಿಂತಿದ್ದ. ಸಾಕ್ಷಾತ್ ಲಚ್ಚಾನ ಸಿದ್ಧಲಿಂಗನೇ ಅಮ್ಮೋಗ ಸಿದ್ಧನ ರೂಪ ತೊಟ್ಟು ನಿಂತಿದ್ದ. ಅಪ್ಪ ತಪ್ಪಾಯ್ತ ಹೇಳಿ ಅರಿಕೆರೆ ಸಿದ್ದಪ್ಪ ಲಚ್ಚಾನ ಸಿದ್ದಪ್ಪನ ಕಾಲಿಗೆ ಬಿದ್ದ. ಹೌದ? ಈ ಮನುಷ್ಯ ಜನ್ಮ ಮುಕ್ತಿ ಮಂದಿರ ಠಾಣಕ್ಕೆ ಹೋಗ್ಬೇಕಾದ್ರ ಇದಕ್ಕೆ ಜಾತಿ ಬೇಕಾಗಿಲ್ಲ, ಇದಕ್ಕೆ ನೀತಿ ಬೇಕು, ಇದರ ಮೂಲತ್ವ ಗುರು ಬೇಕು ಅಂತಕ್ಕಂಥ ವಿಚಾರ. ಹ್ಯಾಂಗ ಸಿದ್ಧವಂಶದಲ್ಲಿ ಸಿದ್ದಪ್ಪ ಮಹಾರಾಜ ಹುಟ್ಟಿ ಬಂದಿರೋ ಭಕ್ತಿಯಲ್ಲಿ ಅಚ್ಚಂಡ ಸಿದ್ಧಲಿಂಗ ಗುರುವಿನ ಮಾಡಿಕೊಂಡು ಲಚ್ಚನ ಸಿದ್ಧಲಿಂಗ ಗುರುವಿನ ಮಾಡಿಕೊಂಡು
ಹುಣಸಗ ಬಡಗನ ಮನೆಗೆ ಹತ್ತಿರವಾಗಿ ಮೈ ಕೊಟ್ಟು ಹರ್ಷಾನ ಹಾಸಿಗೆ ಹುಣಸಗ ಬಡಗನ ಮನೆಗೆ ಹತ್ತಿರ ಮೈ ಕೊಟ್ಟು ಹರ್ಷಾನ